ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ಹಠಾವೋ ಅಭಿಯಾನ ಜೋರಾಗಿದೆ. ಈಗಾಗಲೇ ಈ ವಿಚಾರ ದೆಹಲಿಗೆ ತಲುಪಿದೆ. ಯಾಕೆ ಅಂತಂದರೆ ಭಿನ್ನರ ಪಡೆಯೆಲ್ಲ ಈಗಾಗಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಬಹುತೇಕ ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾರೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ದೆಹಲಿ ಅಂಗಳದಲ್ಲಿದೆ ಈಗ ವಿಜಯೇಂದ್ರ ಹಠಾವೋ ಅಭಿಯಾನ. ವಿಜಯೇಂದ್ರ ವಿರುದ್ಧ ಭಿನ್ನರು ಚಾರ್ಜ್ ಶೀಟ್ಗೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ, ತಯಾರಿ ಮಾಡ್ಕೊಂಡಿದ್ದಾರೆ. ಎಲ್ಲ ವಿಜಯೇಂದ್ರ ಕಾರ್ಯವೈಖರಿ ಬಗ್ಗೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸುವಂಥದ್ದು. ಸ್ವಂತ ಟೀಮ್ ರಚನೆ ಮಾಡ್ಕೋತಾರೆ, ಹಿರಿಯರನ್ನ ಕಡೆಗಣನೆ ಮಾಡ್ತಾರೆ, ಏಕಪಕ್ಷೀಯ ತೀರ್ಮಾನಗಳನ್ನು ಕೈಗೊಂಡಿರೋದ್ರ ಬಗ್ಗೆ ದೂರು ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಆಮೇಲೆ ಕಾಂಗ್ರೆಸ್ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾರೆ ಅಂತ ಗಂಭೀರ ಆರೋಪ. ಖರ್ಗೆ ಸಿಎಂ ಸೇರಿ ಪ್ರಮುಖ ಹೋರಾಟಗಳಲ್ಲಿ ಗೈರು. ಅಂದರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ, ಪ್ರಿಯಾಂಕ ಖರ್ಗೆ ವಿರುದ್ಧ, ಅದಾದ ನಂತರ ಮುಖ್ಯಮಂತ್ರಿ ವಿರುದ್ಧ ಪ್ರಮುಖ ಹೋರಾಟಗಳು ಮಾಡಿದ್ರಲ್ಲ, ಅದರಲ್ಲೆಲ್ಲ ವಿಜಯೇಂದ್ರ ಗೈರಾಗೋದು. ಇದನ್ನೇ ಕಾಂಗ್ರೆಸ್ ಜೊತೆ ಇವರು ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ಕೋತಾರೆ ಅಂತ ಸಂದರ್ಭ ಸಹಿತ ವಿವರಣೆಯೊಂದಿಗೆ ಹೈಕಮಾಂಡ್ಗೆ ದೂರು ಕೊಡ್ತಾರಂತೆ. ಯಾವ ಟೈಮ್ನಲ್ಲಿ ಇವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸನ್ನು ಮಾಡಿದ್ದಾರೆ. ಯತ್ನಾಳ್ ಅವರು ಆರೋಪ ಮಾಡ್ತಾ ಇದ್ರಲ್ಲ, ರಾತ್ರಿ ಆದರೆ ಡಿ ಕೆ ಶಿವಕುಮಾರ್ ಮನೆಗೆ ಹೋಗ್ತಾರೆ, ಬೆಳಗ್ಗೆ ಆದರೆ ಸಿದ್ದರಾಮಯ್ಯನವ್ರ ಮನೆಗೆ ಹೋಗ್ತಾರೆ, ಬರೀ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ. ಇದನ್ನೆಲ್ಲ ವರಿಷ್ಠರ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡಬೇಕಾಗಿದೆ. ಹಾಗಾಗಿ ಇವರೆಲ್ಲರೂ ಕೂಡ ಒಂದು ಚಾರ್ಜ್ ಶೀಟನ್ನು ರೆಡಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಹೈಕಮಾಂಡ್ ಅವರು ಇದು ಯಾವ ರೀತಿ ಸ್ಪಂದಿಸ್ತಾರೆ ಅಂತಕ್ಕಂಥದ್ದನ್ನು ನೋಡಬೇಕು, ಯಾವ ರೀತಿ ಸ್ಪಂದಿಸ್ತಾರೆ ಅಂತ. ಇನ್ನು ಅವ್ರು ಹೇಳೋ ಪ್ರಕಾರ BL ಸಂತೋಷ್ನ ಮತ್ತು ನಡ್ಡಾ ಅವ್ರನ್ನ ಭೇಟಿಯಾಗಿದ್ದೀವಿ ಅಂತ. ನಡ್ಡಾ ಅವ್ರು ಭೇಟಿಯಾಗಿದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ. BL ಸಂತೋಷ್ ಅವ್ರನ್ನ ಕುಮಾರ್ ಬಂಗಾರಪ್ಪ ಭೇಟಿ ಮಾಡಿದ್ರು ನಿಜ, ನಡ್ಡಾ ಅವರು ಭೇಟಿ ಮಾಡಿರೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಸುಮ್ಮನೆ ಹೇಳಿದ್ರ ರಮೇಶ್ ಜಾರಕಿಹೊಳಿ, ಅದು ಗೊತ್ತಿಲ್ಲ. ಬಟ್ ಇವತ್ತೇನಾದರೂ ಭೇಟಿ ಮಾಡ್ತಾರಾ ನೋಡೋಣ. ಸೊ ವಿಜಯೇಂದ್ರ ವಿರುದ್ಧ ಚಾರ್ಜ್ ಶೀಟ್, ಅಂದರೆ ವಿಜಯೇಂದ್ರ ಅವರ ವಿರುದ್ಧ ಆರೋಪಗಳು ಏನೇನು? ಈ ಸಚಿನ್ ಪಾಂಚಾಳ್ ಸುಸೈಡ್ ಆಯ್ತಲ್ಲ, ಇದನ್ನು ಖಂಡಿಸಿ ಕಲಬುರಗಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ರು. ಯಾರು? BJP-ಯವರೆಲ್ಲ ಪ್ರತಿಭಟನೆ ಮಾಡ್ತಾಯಿದ್ರು. ಯಾರ ವಿರುದ್ಧ? ಸಚಿವ ಪ್ರಿಯಾಂಕ ಖರ್ಗೆ ವಿರುದ್ಧ. ಸಚಿವ ಪ್ರಿಯಾಂಕ ಖರ್ಗೆ ವಿರುದ್ಧದ ಪ್ರತಿಭಟನೆಯಲ್ಲಿ ಇವ್ರು ಹೋಗೇ ಇಲ್ಲ ಕಲಬುರಗಿಗೆ. ಬೇಕು ಅಂತಲೇ ಈ ರೀತಿ ಮಾಡಿದ್ದಾರೆ, ಅಡ್ಜಸ್ಟ್ಮೆಂಟ್ ರಾಜಕೀಯ. ಇನ್ನು ವಕ್ಫ್ ವಿರುದ್ಧ ವಿಜಯೇಂದ್ರ ಹೋರಾಟ ನಾಮಕಾವಸ್ಥೆ ಮಾಡಿದ್ದಾರೆ ಅಷ್ಟೇ. ನಮ್ಮಷ್ಟು ತೀವ್ರತರವಾದ ಹೋರಾಟವನ್ನು ವಿಜಯೇಂದ್ರ ಅವರು ಮಾಡಲೇ ಇಲ್ಲ. ಇದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು. ನಮ್ಮ ಹಾಗೆ ದೇಶದ ಗಮನ ಸೆಳೆಯುವ ಹೋರಾಟವನ್ನು ಇಲ್ಲಿ ತನಕ ವಿಜಯೇಂದ್ರ ಮಾಡೇ ಇಲ್ಲ. ಆಮೇಲೆ CM ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸೌಧದಲ್ಲಿ ಪ್ರತಿಭಟನೆ ಮಾಡಿದರು ಆ ವಕ್ಫ್ ವಿಚಾರದಲ್ಲಿ. ಈ ಪ್ರತಿಭಟನೆಗೂ ಕೂಡ BY ವಿಜಯೇಂದ್ರ ಅವರು ಗೈರಾಗಿದ್ದರು. ಇನ್ನು ಮೂಡಾ ಕೇಸ್ ಖಂಡಿಸಿ ಮೈಸೂರಿನಲ್ಲಿ ನಡೆದ ಪ್ರತಿಭಟನೆಗೂ ಗೈರಾಗಿದ್ದರು. ಪಾದಯಾತ್ರೆ ಎಲ್ಲ ಮಾಡಿದ್ರಲ್ಲ, ಬಟ್ ಪಾದಯಾತ್ರೆಗೆ ಹೋಗಿದ್ರು ಇವರು. ಪಾದಯಾತ್ರೆಯನ್ನು ಬಿಟ್ಟು ಮೈಸೂರಿನಲ್ಲಿ CM ವಿರುದ್ಧ ದೊಡ್ಡ ಸದ್ದನ್ನು ಇವರು ಮಾಡಲೇ ಇಲ್ಲ ಅಂತ ಇವ್ರ ಮೇಲೆ ಇರ್ತಕ್ಕಂಥ ಆರೋಪ. ಆಮೇಲೆ ವಾಲ್ಮೀಕಿ ನಿಗಮದ ಅಕ್ರಮದ ವಿರುದ್ಧ ಪಾದಯಾತ್ರೆ ಮಾಡೋಣ ಅಂತಂದರೆ ಅದಕ್ಕೆ ಹಿಂದೇಟು ಹಾಕಿದ್ರು. ಒಬ್ಬ ಪಕ್ಷದ ರಾಜ್ಯಾಧ್ಯಕ್ಷ ಮುಂಚೂಣಿಯಲ್ಲಿ ನಿಂತ್ಕೊಂಡು ಈ ರೀತಿ ಹೋರಾಟಗಳನ್ನ ಸಂಘಟಿಸಬೇಕು, ಕಾರ್ಯಕರ್ತರನ್ನ ಹುರಿದುಂಬಿಸಬೇಕು, ನಾಯಕರನ್ನು ಕರೆತರಬೇಕು. ಈ ಯಾವ ಕೆಲಸವನ್ನು ಮಾಡದೆ ಖುದ್ದು ಅವರೇ ಆಬ್ಸೆಂಟ್ ಆಗ್ತಾರೆ. ಇದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಅವರ ಆರೋಪ. ದೇವ್ರಿಗೆ ಒಳ್ಳೇದು ಮಾಡಲಿ ಅಂದ್ರೆ ದೇವ್ರಿಗೆ ನಿನಗೆ ಒಳ್ಳೇದು ಮಾಡಲಿ. ಎಲ್ಲೆಲ್ಲಿ ವಿದೇಶನಾಗ ಆಸ್ತಿ ಮಾಡಿಯಲ್ಲ, ಅದನ್ನು ರಾಜ್ಯದ ಜನರಿಗೆ ದಾನ ಕೊಡು. ಇಲ್ಲಿ ಒಬ್ಬ ಗುತ್ತಿಗೆದಾರನ ಕೊಲೆ ಆಯಿತು, ಆತ್ಮಹತ್ಯೆ ಮಾಡ್ಕೊಂಡ. ಅದಕ್ಕೆ ರಾಜ್ಯಾಧ್ಯಕ್ಷ ಬಂದೇನ್ರಿ 15-20 ಸಾವಿರ ಜನ ಸೇರಿಸ್ತೀವಿ ನಾವು, ಉಗ್ರ ಹೋರಾಟ ಮಾಡ್ತೀವಿ. ಖರ್ಗೆರ ಮನೆ ಮುಂದೆ ಯಾಕೆ ಬರಲಿಲ್ಲ? ಇದು ಈ ರಾಜ್ಯದ ಜನರಿಗೆ ನೀವು ಹೇಳ್ರಿ. ನೀವು ಅಲ್ಲೇ ಬಾಣಂತಿಯಾರ ತಳಿ ಶಿವಮೊಗ್ಗದಾಗ ಹಾಕೋತ್ರಿ, ಒಂದು ಫೋಟೋ ಹಾಕೊಂಡ್ರಿ ನೀವು ಇದ್ರಾಗ. ಇಲ್ಲಿ ಯಾಕೆ ಬರಲಿಲ್ಲ ಅಂದ್ರೆ ಖರ್ಗೆಂದು ಆಯ್ತು ರಾತ್ರಿ ಒಂದೇ ಬಂದೆ ಅಂದ್ರೆ ನಿಮ್ಮ ಅಪ್ಪನ ಪೊಕ್ಸೋ ತೆಗಿತೀನಿ ಅಂದ ಬಿಟ್ಟು ಜೈಲಿಗೆ ಕಳಿಸ್ತೀನಿ. ನಿಮ್ಮ ಅಪ್ಪ ನಾನು ತೀವ್ರ ಉಗ್ರವಾಗಿ ಹೋರಾಟ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಅಂತ ಗಂಟೆ ಹೊಡೆದ. ನೋಡ್ರಿ, ಇವತ್ತು ಉಮೇಶ್ ಯಾದವ್ ಸೋತರು, ಬರೀ 25 ಸಾವಿರ ಸೋತರು. 3 ದಿವಸದಲ್ಲೇ ವಿಜೇಂದ್ರ ಇದ್ದಲ್ಲ, ಯಾಕೆ ಪ್ರಚಾರಕ್ಕೆ ಹೋಗಲಿಲ್ಲ? ಅವ್ರ ಬೀಗರ ಮನೆಗೆ ಹೋಳಿಗೆ ತುಪ್ಪ ತಿನ್ಕೋತ ಕೂತಲ್ಲ. ಖರ್ಗೆನ ವಿರುದ್ಧ ಇವ್ರು ಮಾಡೋದಿಲ್ಲ, ಖರ್ಗೆ ಇದ್ರೆ ಶಿವಮೊಗ್ಗಕ್ಕೆ ಹೋಗೋದಿಲ್ಲ. ನಿಮ್ಗೆ ನಮಗೆ ಗುಚ್ಚುಗಾಟೆ ತಿಳ್ಕೊಂಡ್ರೆ ಖರ್ಗೆನ ವಿರುದ್ಧ ಯಡಿಯೂರಪ್ಪ ಬರೋದಿಲ್ಲ, ಯಡಿಯೂರಪ್ಪನ ವಿರುದ್ಧ ಖರ್ಗೆ ಅಲ್ಲಿ ಹೋಗೋದು. ನಾವು ಈ ಕೊನೆ ಅಂತಿರೋದ್ರಿಂದ ನಾವು ಮಾಧ್ಯಮ ಮುಂದೆ ಬಂದು ನಾವು ನಮ್ಮ ಸನ್ಮಾನ್ಯರು ಈಗ ಕೆಲವೊಬ್ಬರು ತಮ್ಮ ಹತಾಶೆ ಭಾವನೆ ಮಾತಾಡ್ತಾರಲ್ಲ, ಆ ಟೈಪ್ ಮಾತಾಡೋಂಥ ಸನ್ನಿವೇಶ ಇಲ್ಲ. ನಾವು ಈಗಾಗಲೇ ನಮ್ಮ ಎಲ್ಲ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟಿದ್ವಿ. ಅವ್ರ ಕೊನೆಯ ತೀರ್ಮಾನ ಏನು ತೊಗೊಂತಾರೆ ಅದನ್ನು ತಲೆಬಾಗಿ ನಾವು ಸ್ವೀಕಾರ ಮಾಡ್ತೀವಿ. ಅವ್ರು ನಾಳೆ ಯತ್ನ ಕೇಳಿ ನಮಗೆ ಅದು ಇಲ್ಲ ಯತ್ನ ಹೇಳ್ತಾರೆ, ಅವರು ಬಾಯಲ್ಲಿ ಕೇಳಿ ಒಳ್ಳೆಯದು.
BS ಯಡಿಯೂರಪ್ಪನವರ ಆಡಳಿತ ಅವಧಿಯಲ್ಲಿ ಇಡೀ ರಾಜ್ಯಕ್ಕೆ ಗೊತ್ತಿದೆ. ವಿಜೇಂದ್ರ ಅವರ ಮೂಲಕ ಅತಿ ಹೆಚ್ಚು ಭ್ರಷ್ಟಾಚಾರ ನಡೆದಿದ್ದು ಅಂತಕ್ಕಂಥದ್ದು. ಇವತ್ತು ಇದನ್ನೆಲ್ಲ ರಾಷ್ಟ್ರೀಯ ನಾಯಕರು ಕೂಡ ಎಲ್ಲರ ಗಮನದಲ್ಲಿದೆ. ಆದರೂ ಕೂಡ ಒಂದು ಅವಕಾಶವನ್ನು ಕೊಟ್ಟಿದ್ದೀವಿ, ನೋಡೋಣ ಅಂತೇಳಿ ಕಾಯ್ತಾ ಇದ್ದಾರೆ ವಿನ ಇವತ್ತು ರಾಷ್ಟ್ರೀಯ ನಾಯಕರು ಏನು